ಇವತ್ತಿನ ದಿನ ನಮ್ಮ ಜೀವನ ಆದರ್ಶಮಯವಾಗಿರಬೇಕು ಅಂತ ಹೇಳಿದರೆ ಆದರ್ಶಯುತವಾದ ಮೌಲ್ಯಯುತವಾದ ಜೀವನವನ್ನು ನಡೆಸಿರ್ತಕ್ಕಂಥ ಅನೇಕ ಪರಂಪರೆ, ಭಾರತೀಯ ಸಾಂಸ್ಕೃತಿಕ ಪರಂಪರೆ ಇವತ್ತಿನ ದಿನ ನಮ್ಮ ಕಣ್ಣ ಮುಂದೆ ಇದೆ. ಈ ಪರಂಪರೆಯನ್ನು ಒಂದ್ಸಲ ನಾವು ಮೆಲುಕು ಹಾಕಿದರೆ ಸಾಕು, ನಮ್ಮ ಜೀವನ ಯಾವತ್ತೂ ಕೂಡ ಹಾಳಾಗಲಿಕ್ಕೆ ಸಾಧ್ಯ. ಇದನ್ನು ತಿಳಿಸಿಕೊಡೋದಕ್ಕೋಸ್ಕರವೇ ನಮಗೆ ಕೃಷ್ಣಾವಧೂತರು ಇಲ್ಲಿ ಜ್ಯೇಷ್ಠ ವೃತ್ತಯೇ ನಮಃ ಅನ್ನೋ ನಾಮದ ಚಿಂತನೆಯನ್ನು ಮಾಡಿದ್ದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾವಧೂತರು ಮಾಡಿದ ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಇನ್ನೊಂದು ನಾಮ ಓಂ ಜ್ಯೇಷ್ಠ ವೃತ್ತಯೇ ನಮಃ. ಜ್ಯೇಷ್ಠ ವೃತ್ತಿ ಅನ್ನೋ ಶಬ್ದದ ಅರ್ಥ ಏನು? ಅರ್ಥಾತ್ ಹಿರಿಯರು, ಜ್ಞಾನಿಗಳು ಯಾವ ರೀತಿಯಾಗಿ ವ್ಯವಹಾರವನ್ನು ಮಾಡುತ್ತಾರೋ ಹಾಗೆ ರಾಘವೇಂದ್ರ ತೀರ್ಥರು ಕೂಡ ವ್ಯವಹಾರವನ್ನು ಮಾಡತಕ್ಕಂಥವರು. ಇಂಥ ಜ್ಯೇಷ್ಠರಂತೆ ಅರ್ಥಾತ್ ಹಿರಿಯರಂತೆ ವ್ಯವಹಾರ ಉಳ್ಳಂತಹ ಯಾವ ಈ ರಾಘವೇಂದ್ರ ತೀರ್ಥರಿದ್ದಾರೆ ಅವರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಕೃಷ್ಣಾವಧೂತರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ನಾವು ಜೀವನದಲ್ಲಿ ಜ್ಯೇಷ್ಠರಾಗ್ತಾ ಹೋಗಬೇಕು ಹೊರತು ಕನಿಷ್ಠರಾಗ್ತಾ ಹೋಗಬಾರ್ದು. ಎಲ್ಲ ಹಂತದಲ್ಲೂ ಕೂಡ ಜ್ಯೇಷ್ಠರಾಗೋದು ಅನ್ನೋ ಶಬ್ದಕ್ಕೆ ಅರ್ಥ ಏನು? ವ್ಯವಹಾರ ಪರಿಶುದ್ಧವಾಗಿರಬೇಕು. ಸರ್ವೇಷಾಮೇವ ಶೌಚಾನಾಂ ಅರ್ಥಶೌಚಂ ಪರಂ ಸ್ಮೃತಂ ಅನ್ನೋ ಮಾತಿನಂತೆ ಎಲ್ಲ ಶುಚಿಗೂ ಕೂಡ ಅತ್ಯಂತ ಪರಿಶುದ್ಧವಾದ ಶುಚಿ ಮೂಲ ಯಾವುದು ಅಂತ ಹೇಳಿದ್ರೆ ಅರ್ಥಶೌಚ. ಹಣದ ವಿಷಯದಲ್ಲಿ ನಾವು ಪರಿಶುದ್ಧರಾಗಿದ್ದೆವು ಅಂತ ಹೇಳಿದ್ರೆ ಉಳಿದೆಲ್ಲ ವಿಷಯಗಳಲ್ಲೂ ಕೂಡ ನಾವು ಪರಿಶುದ್ಧರಾದಂತೆ. ಹಾಗಾಗಿ ಹಣವಂತಿಕೆ ಜಾಸ್ತಿ ಆದಷ್ಟು ನಮ್ಮಲ್ಲಿ ಕಡಿಮೆತನ ಅರ್ಥಾತ್ ತುಂಬ ಸಣ್ಣತನದ ಪ್ರದರ್ಶನವನ್ನು ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಮಾಡಬಾರ್ದು. ಇತಿಹಾಸ ನೋಡಿ, ಯಾರು ತಾನೇ ಇವತ್ತಿನ ದಿನ ಸಂಪಾದನೆ ಮಾಡಿದ ಸಂಪತ್ತನ್ನು ತೆಗೆದುಕೊಂಡು ಹೋದವರ ಒಬ್ಬರ ಇತಿಹಾಸವನ್ನು ಇವತ್ತಿನ ದಿನ ನೋಡಿ. ಆಚಾರ್ಯರು ನಮಗೆ ಸ್ಪಷ್ಟವಾಗಿ ಸಂದೇಶವನ್ನು ಕೊಡ್ತಾರೆ. ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠವಿಷ್ಠಾ ಸಮಸ್ಯ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಾ ಇತಿ. ಅರ್ಥಾತ್ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನೊಟ್ಟಿಗೆ ಬರ್ತಕ್ಕಂತಹದ್ದು ಏನಪ್ಪಾ ಅಂದ್ರೆ ಮಾಡಿದ ಸತ್ಕರ್ಮ, ಕಲಿತ ಸದ್ವಿದ್ಯೆ, ಪಡೆದ ಸತ್ಸಂತಾನ. ಇದು ಬಿಟ್ಟು ಬೇರೆ ಏನ್ ತಾನೇ ಬರುತ್ತೆ? ಮಾಂಧಾತ ಇಡೀ ಭರತಖಂಡದಲ್ಲಿ ಅನೇಕ ರಾಜ್ಯಗಳ ಆಡಳಿತವನ್ನು ನಡೆಸಿರತಕ್ಕಂತಹ ಮಹಾನುಭಾವರು. ಭಾಗವತದ ಪುರಾಣದಲ್ಲಿ ನಾವು ನೋಡ್ತಕ್ಕಂತಹ ರಾಜರು, ಯಾವುದೇ ರಾಜರನ್ನ ತೆಗೆದುಕೊಳ್ಳಿ, ಅವನು ಇದ್ದ ಅಂತಾನೆ ನಾವು ಹೇಳಬೇಕು ಹೊರತು ಈಗ ಇದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವೀಗಿದ್ದೇವೆ, ಇನ್ನೊಂದು ಸ್ವಲ್ಪ ವರ್ಷ ಆದ್ಮೇಲೆ ನಾವು ಕೂಡ ಹೋಗ್ತೇವೆ ಅಷ್ಟೇ. ಹಾಗಾಗಿ ಸಂಪಾದನೆ ಮಾಡಿದ ಸಂಪತ್ತು ನಮ್ಮ ಹಿಂದೆ ಯಾವತ್ತೂ ಕೂಡ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಾವು ನಮಗೆ ಶ್ರೀಮಂತಿಕೆ ಬಂದಾಗ ದುರಹಂಕಾರದ ಮದವನ್ನು ತೋರಿಸದೆ, ಸಣ್ಣತನವನ್ನು ನಾವು ಮಾಡದೆ, ಜ್ಯೇಷ್ಠರಂತೆ ಅರ್ಥಾತ್ ಜ್ಞಾನಿಗಳು, ಹಿರಿಯರು ಯಾವ ರೀತಿಯಾಗಿ ವ್ಯವಹಾರವನ್ನು ನಡೆಸ್ತಾರೋ ಆ ರೀತಿಯಾದ ವ್ಯವಹಾರವನ್ನು ನಡೆಸಿದರೆ ನಾವು ದೊಡ್ಡವರಾಗ್ತೇವೆ ಹೊರತು ಇಲ್ಲದೆ ಹೋದರೆ ನಾವು ಅತ್ಯಂತ ಚಿಕ್ಕವರಾಗಿ ಹೋಗ್ಬಿಡ್ತೇವೆ. ಅದಕ್ಕೆ ದೊಡ್ಡವರಾಗಬೇಕು ಅಂತ ಹೇಳಿದ್ರೆ ನಾವೆಲ್ಲ ಏನು ಮಾಡಬೇಕು? ಪುರಂದರದಾಸರು ತಮ್ಮ ಪದ್ಯಗಳಲ್ಲಿ ಜ್ಞಾನಿಗಳ ಮಹಿಮೆಯನ್ನು ಕೊಂಡಾಡ್ತಾ, ಜ್ಞಾನಿಗಳ ಸಂಘ ನಮಗೆ ಜೀವನದಲ್ಲಿ ಸದಾ ಕಾಲ ಸಿಗಬೇಕು. ಹಾಗಾದ್ರೆ ಜ್ಞಾನಿಗಳು ಯಾವ ರೀತಿ ಇರುತ್ತಾರೆ? ಪುರಂದರದಾಸರು ಹೇಳ್ತಾರೆ ಒಂದು ಪದ್ಯದಲ್ಲಿ,
ಏಕಾಂತ ಕುಳ್ಳಿರಬೇಕು, ಲೋಕವಾರ್ತೆ ಬಿಡಬೇಕು ಅಂತ. ಮನುಷ್ಯ ಇವತ್ತಿನ ದಿನ ಏಕಾಂತದಲ್ಲಿ ಕುಳಿತ ಅಂತ ಹೇಳ್ಬಿಟ್ರೆ ಹುಚ್ಚಾಗ್ತಾನೆ ಅಂತ ಹೇಳ್ತೇವೆ. ಅದರೊಬ್ಬ ನಿಜವಾದ ಸಾಧಕ ಯಾವಾಗ ಆಗ್ತಾನೆ ಅಂತ ನಮಗೆ ಪುರಂದರದಾಸರು ತಿಳಿಸಿಕೊಡ್ತಾ ಹೇಳ್ತಾರೆ, ಏಕಾಂತ ಕೊಳ್ಳಿರಬೇಕು. ಏಕಾಂತದಲ್ಲಿ ಕೂತಾಗ ಭಗವಂತನ ಚಿಂತನೆಯನ್ನು ಆರಂಭಿಸಿ, ಆಗ ಪರಮಾತ್ಮ ಒಂದೊಂದನ್ನ ನಿಮಗೆ ನೆನಪಿಸ್ತಾ ಹೋಗ್ತಾನೆ. ಲೋಕವಾರ್ತೆಯನ್ನ ಬಿಡಿ. ಲೋಕವಾರ್ತೆಯನ್ನ ಕಟ್ಟಿಕೊಂಡು ಉದ್ಧಾರ ಆದಂತ ಪುರುಷರು ಇವತ್ತಿನ ದಿನ ಯಾರಿದ್ದಾರೆ? ಯಾವ ಜ್ಞಾನಿಗಳು ಇವತ್ತಿನ ದಿನ ಲೋಕವಾರ್ತೆಯನ್ನು ಕಟ್ಟಿಕೊಂಡವರಿದ್ದಾರೆ ನೋಡಿ, ವಿಚಾರ ಮಾಡಿ. ಹಾಗಾಗಿ ಲೋಕದ ವಾರ್ತೆ ಈ ಲೋಕದಲ್ಲೇ ನಮ್ಮನ್ನು ಉಳಿಸುವಂತೆ ಮಾಡುತ್ತೆ ಹೊರತು ಯಾವತ್ತೂ ಕೂಡ ನಮ್ಮನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಈ ಲೋಕದ ವಾರ್ತೆ. ಹಾಗಾಗಿ ಏಕಾಂತ ಕುಳ್ಳಿರಬೇಕು, ಲೋಕವಾರ್ತೆ ಬಿಡಬೇಕು. ಅಷ್ಟೇ ಅಲ್ಲ, ಜ್ಞಾನಿಗಳು ಏನು ಮಾಡ್ತಾ ಇರ್ತಾರೆ ಅಂತ ಹೇಳಿದರೆ, ಇಂಥ ಪುರಂದರದಾಸರು ದಾಸ ಚತುಷ್ಟಯರಲ್ಲಿ ಮೊದಲಿಗರಾಗಿ ಇವತ್ತಿನ ದಿನ ನಮಗೆ ಕಾಣಿಸ್ತಾರೆ. ಆಗಿನ ಕಾಲದಲ್ಲೇ ನವಕೋಟಿ ನಾರಾಯಣ ಅಂತ ಪ್ರಸಿದ್ಧರಾದಂತಹ ಮಹನೀಯರು ಎಲ್ಲವನ್ನೂ ಕೂಡ ಬಿಟ್ಟು ಭಗವಂತನ ದಾಸ ಅನ್ನೋ ದೀಕ್ಷೆಯನ್ನ ತೊಟ್ಟು ಹರಿದಾಸರಾಗಿ ಇವತ್ತಿನ ತನಕವೂ ಕೂಡ ಎಲ್ಲ ಭಗವದ್ಭಕ್ತರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಮಂಚಬಾರದು, ಎಷ್ಟು ಶ್ರೀಮಂತಿಕೆ ಇತ್ತು, ಇದೊಂದೇ ಮಾತಿನಿಂದ ಜೀವನದಲ್ಲಿ ಬದಲಾವಣೆಯನ್ನು ತಂದು ವೈರಾಗ್ಯವನ್ನೇ ತಮ್ಮ ಜೀವನವನ್ನಾಗಿ ಮಾಡಿಕೊಂಡಿರ್ತಕ್ಕಂಥವರು. ಮಂಚಬಾರದು, ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಮುಂಚೆ ಮಾಡಿರೋ ಧರ್ಮವ. ಯಾವುದೂ ಕೂಡ ಬರದೆ ಇದ್ದಾಗ ಇದನ್ನು ಕಟ್ಟಿಕೊಂಡು ನಮಗೇನು ತಾನೆ ಆಗಬೇಕು? ಹಾಗಾಗಿ ವಿಷ್ಣು ತೀರ್ಥರಂಥ ಜ್ಞಾನಿಗಳು, ಅಡವಿ ಆಚಾರ್ಯರು ಅಥವಾ ಪುರಂದರದಾಸರಂಥ ಹರಿದಾಸರು, ಕನಕದಾಸರು, ವಿಜಯದಾಸರು, ಜಗನ್ನಾಥದಾಸರು, ಅನೇಕ ಹಿರಿಯ ಜ್ಞಾನಿಗಳನ್ನು ಇವತ್ತಿನ ದಿನ ನೋಡ್ತೇವೆ. ಅವರು ಪ್ರಪಂಚದಲ್ಲಿ ನಡೆದುಕೊಂಡಿರ್ತಕ್ಕಂಥ ರೀತಿಯನ್ನು ಇವತ್ತಿನ ದಿನ ನಾವು ನೋಡ್ತೇವೆ. ಸಮಾಜವನ್ನ ಮಾತಿನಿಂದ ಬದಲು ಮಾಡೋದು ತುಂಬ ಕಷ್ಟ. ಆದರೆ ಸಮಾಜದಲ್ಲಿ ನಾವು ಹೇಗಿದ್ದೇವೆ ನಮ್ಮನ್ನ ನೋಡಿ ಅನುಸರಿಸ್ತಕ್ಕಂಥವರು ಜಾಸ್ತಿ. ಅದಕ್ಕೋಸ್ಕರವೇ ನೋಡಿ, ಈ ಪ್ರಸಿದ್ಧ ವ್ಯಕ್ತಿಗಳಾದರು ಅಂತ ಹೇಳಿದ್ರೆ ಆ ವ್ಯಕ್ತಿಗಳು ಮಾಡುವ ಸಣ್ಣ ತಪ್ಪು ಕೂಡ ಸಮಾಜದಲ್ಲಿ ದೊಡ್ಡದಾಗಿ ಬಿಂಬಿತ ಆಗುತ್ತೆ. ಅದು ನಮ್ಮಂಥ ಸಾಮಾನ್ಯ ಜನರು ಮಾಡಿದರೆ ಅಷ್ಟು ದೊಡ್ಡದಾಗಿ ಬಿಂಬಿತವಾಗ್ಲಿಕ್ಕೆ ಸಾಧ್ಯ ಉಂಟಾ? ಹಾಗಾದ್ರೆ ಸಮಾಜ ಯಾವತ್ತೂ ಕೂಡ ಹೇಳಿದ್ದನ್ನು ಕೇಳೋದಕ್ಕಿಂತಲೂ ಕೂಡ ಆ ವ್ಯಕ್ತಿ ತನ್ನ ಜೀವನ ಹೇಗೆ ನಡೆದಿದ್ದಾನೋ ಆ ರೀತಿ ನಾವು ನಡಿಬೇಕು ಅಂತ ನಡೀತಾರೆ. ಅದನ್ನೇ ತಮ್ಮ ಜೀವನದಲ್ಲೂ ಕೂಡ ಅನುಸರಿಸ್ತಾರೆ. ಹಾಗಾಗಿ ಜ್ಯೇಷ್ಠರಾದ ಇಂಥ ಹರಿದಾಸರಾಗಲಿ, ದಾಸ ಸಾಹಿತ್ಯವನ್ನು ಬೆಳಗಿಸಿದ ಮಹನೀಯರಾಗಲಿ, ಅಥವಾ ವ್ಯಾಸ ಸಾಹಿತ್ಯವನ್ನು ಬೆಳೆಸಿರ್ತಕ್ಕಂಥ ವ್ಯಾಸತೀರ್ಥರಂಥ ಜ್ಞಾನಿಗಳು, ವಾದಿರಾಜ ತೀರ್ಥರಂಥ ಜ್ಞಾನಿಗಳು, ರಾಘವೇಂದ್ರ ತೀರ್ಥರಂಥ ಜ್ಞಾನಿಗಳು, ಎಷ್ಟೇ ಕಡು ಕಷ್ಟ ಬಂದರೂ ಕೂಡ ಭಗವಂತನನ್ನು ಯಾವತ್ತೂ ಕೂಡ ಬಿಟ್ಟು ಬಿಡದೆ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅನ್ನೋ ಮಾತಿನಂತೆ, ಅಥವಾ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅನ್ನೋ ಮಾತಿನಂತೆ ಭಗವಂತನನ್ನು ಹೊರತುಪಡಿಸಿ ಇನ್ನಾರನ್ನೂ ಕೂಡ ನಾನು ಮೊರೆ ಹೋಗಲಾರೆ ಅಂತ ಹೇಳಿ ಪರಮಾತ್ಮನಿಗೆ ಶರಣಾಗತರಾಗ್ತಾರೆ ಎಲ್ಲರೂ ಕೂಡ. ಹಾಗಾಗಿ ನಾವು ಕೂಡ ಇವತ್ತಿನ ದಿನ ಯಾರ್ಯಾರ್ದೋ ಮಾತನ್ನ ಕೇಳಿ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನ ತೆಗೆದುಕೊಂಡು ಬರೋದಕ್ಕಿಂತಲೂ ಕೂಡ ಇವತ್ತಿನ ದಿನ ನಮ್ಮ ಜೀವನ ಆದರ್ಶಮಯವಾಗಿರಬೇಕು ಅಂತ ಹೇಳಿದ್ರೆ ಆದರ್ಶಯುತವಾದ ಮೌಲ್ಯಯುತವಾದ ಜೀವನವನ್ನು ನಡೆಸಿರ್ತಕ್ಕಂಥ ಅನೇಕ ಪರಂಪರೆ, ಭಾರತೀಯ ಸಾಂಸ್ಕೃತಿಕ ಪರಂಪರೆ ಇವತ್ತಿನ ದಿನ ನಮ್ಮ ಕಣ್ಣ ಮುಂದೆ ಇದೆ. ಈ ಪರಂಪರೆಯನ್ನು ಒಂದ್ಸಲ ನಾವು ಮೆಲುಕು ಹಾಕಿದರೆ ಸಾಕು, ನಮ್ಮ ಜೀವನ ಯಾವತ್ತೂ ಕೂಡ ಹಾಳಾಗಲಿಕ್ಕೆ ಸಾಧ್ಯ. ಇದನ್ನು ತಿಳಿಸಿಕೊಡೋದಕ್ಕೋಸ್ಕರವೇ
ನಮಗೆ ಕೃಷ್ಣಾವಧೂತರು ಇಲ್ಲಿ ಜ್ಯೇಷ್ಠ ವೃತ್ತಯೇ ನಮಃ ಅನ್ನೋ ನಾಮದ ಚಿಂತನೆಯನ್ನು ಮಾಡಿದ್ದು. ಅರ್ಥಾತ್ ಹಿರಿಯರು, ಜ್ಞಾನಿಗಳು ಯಾವ ರೀತಿಯಾದ ವ್ಯವಹಾರ ಉಳ್ಳವರೋ ಆ ರೀತಿ ನಮ್ಮ ಜೀವನದಲ್ಲಿ ನಾವು ವ್ಯವಹಾರವನ್ನು ನಡೆಸೋದು. ಹಿರಿಯರು ಏನು ಮಾಡ್ತಾರೆ? ಕುಹಕ ಬುದ್ಧಿಯಲಿ ಕುಣಿದಾಡಬೇಡ, ಮಹಿಮೆ ಪುರಂದರ ವಿಠಲನ ಮರೆಯದಿರೋ ಮೂಢ. ಉಪದೇಶ ಮಾಡ್ತಾರೆ ಜ್ಞಾನಿಗಳೆಲ್ಲ. ಕುಹಕ ಬುದ್ಧಿಯಲ್ಲಿ ಕುಣಿದಾಡಬೇಡ, ಬುದ್ಧಿ ಕರ್ಮಾನುಸಾರಿಣಿ ಅನ್ನೋ ಕೃಷ್ಣ ಪರಮಾತ್ಮನ ಮಾತಿನಂತೆ ನಮ್ಮ ನಮ್ಮ ಕರ್ಮಗಳಿಗನುಸಾರವಾಗಿ ಇವತ್ತಿನ ದಿನ ಬುದ್ಧಿ ಇರುತ್ತೆ. ಆ ಬುದ್ಧಿಯನ್ನು ನೆಚ್ಚಿಕೊಂಡು ಇವತ್ತಿನ ದಿನ ಏನಾದರೂ ಕೂಡ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಆ ಬುದ್ಧಿ ನಿನ್ನನ್ನ ಸರಿ ದಾರಿಗೂ ತರಬಹುದು, ಅಥವಾ ಅದೇ ಬುದ್ಧಿ ನಿನ್ನನ್ನು ಕೆಟ್ಟ ದಾರಿಗೂ ಕೂಡ ತರಬಹುದು. ದಿನ ದಿನ ಬುದ್ಧಿವಂತರಾದವರೆಲ್ಲರೂ ಕೂಡ ಒಳ್ಳೆಯವರಾಗಿಲ್ಲ. ಎಷ್ಟೋ ಲೋಕಕಂಟಕರಾದವರು ಇವತ್ತಿನ ದಿನ ನಮಗಿದ್ದಾರೆ. ರಾವಣ ದೊಡ್ಡ ವಿದ್ವಾಂಸ, ದುರ್ಯೋಧನ ದೊಡ್ಡ ಜ್ಞಾನಿ, ಜರಾಸಂಧ ಭೀಮಸೇನ ದೇವರ ಹತ್ರ ಯುದ್ಧವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಮೊದಲು ವಾಕ್ಯಾರ್ಥವನ್ನು ನಡೆಸ್ತಾನೆ. ನಮ್ಮ ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡೋದಾದ್ರೆ ಇವತ್ತಿನ ದಿನ ಭಯೋತ್ಪಾದಕರು ಅಂತ ನಾವೇನು ನೋಡ್ತೇವೆ, ಇಂಥವರೆಲ್ಲರೂ ಕೂಡ ಇವತ್ತಿನ ದಿನ ಅಪಾರವಾದ ಬುದ್ಧಿಶಕ್ತಿ ಉಳ್ಳವರೇ. ಆದ್ರೆ ಆ ಬುದ್ಧಿಶಕ್ತಿ ಇದೆ ಅಂತ ಹೇಳಿ ಲೋಕಕ್ಕೆ ಉಪಕಾರ ಆಗ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ, ಲೋಕಕ್ಕೆ ಕಂಟಕ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿಯಾದ ಪ್ರವೃತ್ತಿ ನಮ್ಮ ಇರಬಾರದು. ಹಿರಿಯರು ಲೋಕಕ್ಕೆ ಉಪಕಾರ ಆಗ್ತಕ್ಕಂತಹ ಪ್ರವೃತ್ತಿಯ ಉಳ್ಳವರಾಗ್ತಾರೆ ಹೊರತು ಲೋಕಕ್ಕೆ ಕಂಟಕ ಆಗ್ತಕ್ಕಂತಹ ಪ್ರವೃತ್ತಿ ಯಾವತ್ತೂ ಕೂಡ ಹಿರಿಯರಲ್ಲಿ ನಾವು ಕಂಡಿಲ್ಲ. ಹಾಗಾಗಿ ಮಹಿಮೆ ಪುರಂದರ ವಿಠಲನ ಮರೆಯದಿರೋ ಮೂಢ. ಏನೇ ಆಗಲಿ, ನಿನ್ನ ಬುದ್ಧಿಶಕ್ತಿಯಿಂದ ಎಷ್ಟೇ ಅಪಾರವಾದ ಸಂಪತ್ತನ್ನು ನೀನು ಗಳಿಸಿದರೂ ಕೂಡ ಪುರಂದರ ವಿಠಲನ ಭಗವಂತನನ್ನು ಯಾವತ್ತೂ ಕೂಡ ನೀನು ಮರೀಲಿಕ್ಕೆ ಹೋಗಬೇಡ. ಪರಮಾತ್ಮ ನಮ್ಮನ್ನು ಯಾವ ಯಾವ ರೂಪದಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅದು ಯಾವುದೂ ಕೂಡ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಹಿರಿಯರು ತಮ್ಮ ಜೀವನದಲ್ಲಿ ಯಾವ ಯಾವ ರೀತಿ ನಡೆದುಕೊಂಡಿದ್ದಾರೋ ಆ ಜೀವನದ ಆದರ್ಶಯುತವಾದ ಮೌಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅನುಸರಿಸಬೇಕು ಅನ್ನುವಂತಹ ಒಂದು ಉತ್ತಮವಾದ ಸಂದೇಶವನ್ನು ನಮಗೆ ಕೃಷ್ಣಾವಧೂತರು ಈ ನಾಮಚಿಂತನೆಯ ಮೂಲಕ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮಗೂ ಕೂಡ ಅಂತಹ ಆದರ್ಶಗಳು ನಮ್ಮಲ್ಲಿ ಮೇಳೈಸಲಿ, ನಮ್ಮ ಆದರ್ಶಗಳು ನಮ್ಮ ಮುಂದಿನ ಜನಾಂಗಕ್ಕೆ ಮಾದರಿ ಆಗಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.